ಜಿಲ್ಲಾ ಉಸ್ತುವಾರಿ ಸಚಿವರು ಅಂತ ಜನಪ್ರತಿನಿಧಿಗಳೇ ನಂದು ಫೋನ್ ಪಿಕ್ ಮಾಡಲ್ಲ, ನೀನು ಅಧಿಕಾರಿ, ನೀನು ದೊಡ್ಡ ಭ್ರಷ್ಟ ಇದೆಯಾ, ನೀನು ಸಸ್ಪೆಂಡ್ ವರ್ಗಾವಣೆ ಮಾಡ್ತೀನಿ ಅಂದ್ರೆ ಅಂತ ಜನಪ್ರತಿನಿಧಿಗಳು ಮಾತಾ ಕೇಳಲ್ಲ ಅಂದ್ರೆ ಇನ್ನು ಜನಸಾಮಾನ್ಯರ ಮಾತು ಹೇಗೆ ಕೇಳ್ತಾರೆ ಇಂಥ ಅಧಿಕಾರಿಗಳು? ವಿಡಿಯೋ ಸಮೇತ ಪ್ರೂಫ್ ಸಮೇತ ಕೊಡ್ತೀವಿ. ಅದ್ರ ಮ್ಯಾಗ ಏನ್ ಕ್ರಮ ತಗೊಂತೀವಿ ಇಮಿಡಿಯೇಟ್ ಕ್ರಮ ಆಗ್ಬೇಕು. ನಾವು ಸಾರ್ವಜನಿಕರಾಗಿ ಹೇಳ್ತಾ ಇದೀವಿ, ಅವನ ಮ್ಯಾಗ ಸಾಕಷ್ಟು ದೂರುಗಳಿದೆ, ಅವದ ಸಾಕಷ್ಟು ಸಾಕ್ಷಿಗಳಿದಾವೆ. ಎಷ್ಟು ಮಂದಿ ಅದನ್ನ ನಾವು ಓಪನ್ ಆಗಿ ಸಾಬೀತು ಮಾಡ್ತಾ ಇರ್ತೀವಿ. ಸಾಬೀತು ಮಾಡಿದ ಅವನ ಮ್ಯಾಗ ಪನಿಷ್ಮೆಂಟ್ ಮಾಡ್ಬೋದಾ, ಡಿಪಾರ್ಟ್ಮೆಂಟ್ ಪನಿಷ್ಮೆಂಟ್ ಮಾಡ್ಬೋದಾ? ನಾವು ಓಪನ್ ಆಗಿ ಪಬ್ಲಿಕ್ ಆಗಿ ಹೇಳ್ತಾ ಇದೀವಿ. ನಾವು ಇದೇ ವೇದಿಕೆ ಮ್ಯಾಗ ಹೇಳ್ತೀವಿ. ನಾವು ಓಪನ್ ಆಗಿ ಅವ್ನ ಮ್ಯಾಗ ಸಾಕ್ಷಿ ಎಲ್ಲ ರಿಲೀಸ್ ಮಾಡ್ಕೊಡ್ತೀವಿ. ಕ್ರಮ ತಗೋಬೋದಾ? ಅದರ ಏನಿದೆ ಅವ್ರ ಮ್ಯಾಗ, ಏನಾರ ದೊಡ್ಡ ಬೆಂಬಲ ಇದೆ, ಏನಾರ ಅವ್ರಿಗೆ ಅವ್ರ ಮ್ಯಾಗ ಸಾರಿ ಗೌರ್ಮೆಂಟಿಂದ ಬೆಂಬಲ ಐತೆ, ಏನಿದೆ ಅವ್ರ ಮ್ಯಾಗ ಆ ಥರ ಬಿಟ್ಟು ಕೊಟ್ಟಿರೋದು ಅವ್ರಿಗೆ? 5 ಗಂಟೆಯಿಂದ ಇವ್ರು ಪಿಕ್ಚರ್ ಸ್ಟಾರ್ಟ್ ರೀ. 5 ಗಂಟೆಯಿಂದ ಎಲ್ಲ ವಸೂಲಿ ಅವಾಗ ಎಲ್ಲ ಕಲೆಕ್ಷನ್. ಯಕ್ಷ ಪ್ರಶ್ನೆ, ಸಾರ್ವಜನಿಕರ ಬದುಕು ಹಾಳಾಗಿ ಹೋಗ್ಲಿ, ತಮ್ಮ ಬಲಿಷ್ಠರು ಉದ್ಧಾರ ಆಗುವಂತ ಕೆಲಸ ಈ ಇಲಾಖೆ ಕೇಳೋದಿಲ್ಲ. ಒಂದು 100-120 ಮಂದಿ ಏಜೆಂಟ್ ಇಟ್ಕೊಂಡ್ಬಿಟ್ಟಿದ್ದಾರೆ. ಒಂದು ವೆಹಿಕಲ್ಗೆ ಎಷ್ಟು ಅಂತ ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ. ಪಬ್ಲಿಕ್ ಹೋದ್ರೆ ಓಪನ್ ಆಗಿ ಹೇಳ್ತಿದ್ದಾರೆ, ಸರ್ ಕೆಲಸ ಮಾಡಂಗಿಲ್ಲ ಹೇಳ್ತಿದ್ದಾನೆ ಅಂತ. ಅಂದ್ರೆ ನಿಮ್ಗೆ ಎಷ್ಟು ಪ್ರಭಾವ ಇರ್ಬೋದು, ಎಷ್ಟು ದುಡ್ಡು ಇರ್ಬೋದು. ಒಂದು ಬರ್ತ್ಡೇ ಪಾರ್ಟಿ ಮಾಡ್ಬೇಕಂದ್ರೆ ಆಫೀಸ್ ಸ್ಟಾಫ್ ಕೆಲಸ ಬಂದ್ ಮಾಡಿ ಮುಂಜಾನೆ ಸಾಯಂಕಾಲ ಬರ್ತ್ಡೇ ಮಾಡ್ತಾರೆ ಗೌರ್ಮೆಂಟ್ ಆಫೀಸರ್. ಅವ್ರ ಮನೆಯದು ಆಫೀಸ್ ಅದು, ಆಫೀಸ್ ಮನೆ ಆ ಮನಿನ ಮ್ಯೂಸಿಕ್ ಹಚ್ಚಿ ಡ್ಯಾನ್ಸ್ ಮಾಡಿ ಇಲ್ಲಿ ಬಂದು ಆಫೀಸ್ ಮಾಡ್ಕೊಳಕ್ ಯಾರು ಹೇಳಾರಲ್ಲ ಅವ್ರಿಗೆ. ಪಬ್ಲಿಕ್ ಆಫೀಸ್ ನಾಗ ಮಾಡ್ಕೊಂಡು ಇವ್ರಿಗೇನು ಪವರ್ಸ್ ಇದೆ? ಸೆಕ್ಯೂರಿಟಿ ಗಾರ್ಡ್ ಎದಕ್ಕೆ ನಿಲ್ಸ್ಕೊಂತಾರ ಅವ್ರ? ಇಲ್ಲಿ ಗೇಟಿಗೆ ಕಾಯಕ್ ಹಚ್ಬೇಕು, ಒಳಗಡೆ ಯಾಕೆ ನಿಲ್ಸ್ಕೊಂತಾರ ಅವ್ರಿಗೆ? ಯಾಕಂದ್ರೆ ದುಡ್ಡಿನ ವ್ಯವಹಾರ ಯಾರು ನೋಡ್ಬಾರ್ದಲ್ಲ ಒಳಗಡೆ. ಇದು ಅಕ್ರಮ ಬಹಳ ಅತಿ ಓವರ್ ಆಗ್ಬಿಟ್ಟಿದೆ. ಇದು ಬೇಕಾದ ಬೇನಾಮ್ ಆಸ್ತಿ ಮಾಡಿದಾನೆ, ಎಲ್ಲಿ ಬೇಕಲ್ಲಿ ಬೇನಾಮಿ ಆಸ್ತಿ ಇದೆ, ಎಲ್ಲ ಹಾಕ್ಸ್ಕೊಟ್ಟಿದ್ದೇನೆ. ದುಡ್ಡಿನ ಪ್ರಭಾವ ಇದೆ. ದಿನ ಇಲ್ಲ 5 ರಿಂದ 4 ಲಕ್ಷ ರೂಪಾಯಿ ಅಕ್ರಮ ಇದೆ ಇಲ್ಲಿ.